ನೋಡಿ ಗೈಸ್, ಮನೆ ಎಲ್ಲ ಫುಲ್ಲು ಮೆಸ್ ಆಗಿ ಹೋಗ್ಬಿಟ್ಟೈತೆ. ಸೊ ನಮ್ಮಮ್ಮ ನೋಡಿ ಬ್ಲಾಗ್ ಇದು ಎಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಇವಾಗ ಜಸ್ಟ್ ಫ್ರೀ ಆಗಿದೀವಿ ನೋಡಿ, ನಾನು ನಮ್ಮ ಅಮ್ಮನೂ. ನಮ್ ಜಾನು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಮಂಕ ಕೂತವಳು ಗೊತ್ತಾ? ಯೂಶಲ್ ಅವಳಾಗಿ ಇರೋದೇ ಇಲ್ಲ, ಸೌಂಡ್ ಜಾಸ್ತಿ. ಶ್ರಾವಣ ಮಾಡ್ತಾ ಇದೀವಿ ಗೈಸ್. ಅದು ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ. ಸೊ ನಾನು ತುಂಬ ದಿನ ಆಯಿತು ಗೈಸ್, ಆಲ್ಮೋಸ್ಟ್ 1.5 ಮಂತ್ ಆಯಿತು ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಸೊ ಆ್ಯಕ್ಚುಲಾಗಿ ಟೈಮ್ ಸಿಗ್ತಾ ಇಲ್ಲ ಗೈಸ್, ವರ್ಕ್ ಪ್ರೆಷರು ತುಂಬ ಹೆವಿ ಆಗೋಗೈತೆ. ಹಂಗಾಗಿ ಇವತ್ತು ಡೈಲಿ ವ್ಲಾಗ್, ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಈಗ ಜಸ್ಟ್ ಬಂದಿತ್ತು ಥಾಟು ಆ್ಯಕ್ಚುಲಾಗಿ. ಸೊ ಮಾಡಬೇಕಂತ ಇರಲಿಲ್ಲ, ಬಟ್ ಈಗ ಒಂದು ಜಸ್ಟ್ ಒಂದು ಥಾಟ್ ಬಂತು ಮಾಡೋಣ ಅಂತ. ಸೊ ನಮ್ಮದು ಡೈಲಿ ಲೈಫ್ ಸ್ಟೈಲು ಇವತ್ತು ಒಂದು ಸ್ವಲ್ಪ ಮನೇಲಿ ಏನೇನು ನಡೀತಾ ಇದೆ ಅಂದ್ಬಿಟ್ಟು ನಿಮ್ಗೊಂದು ಜಸ್ಟ್ ಒಂದು ಸಣ್ಣದಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಬನ್ನಿ. ನಾನು ಆ್ಯಕ್ಚುಲಾಗಿ ಈ ವಿಡಿಯೋದಲ್ಲಿ ನಿಮಗೆ ಇಬ್ಬರು ಇಂಪಾರ್ಟೆಂಟ್ ಪರ್ಸನ್ಸ್ನ, ನನಗೆ ನಿಮ್ಗೆ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಆಗಿರೋನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಾನು ಪ್ರಿವಿಯಸ್ ವ್ಲಾಗ್ಸಲ್ಲೂ ಯಾರನ್ನೂ ತೋರ್ಸೋಕೆ ಹೋಗಿಲ್ಲ ಆ್ಯಕ್ಚುಲಾಗಿ. ಸೊ ಬನ್ನಿ ಗೈಸ್, ಮನೇಲಿ ಏನೇನು ನಡೀತಾ ಇದೆ ಎಲ್ಲ ನೋಡ್ಕೊಂಡು ಹೋಗೋಣ. ನೋಡಿ ಗೈಸ್, ಮನೆ ಎಲ್ಲ ಫುಲ್ಲು ಮೆಸ್ ಆಗಿ ಹೋಗ್ಬಿಟ್ಟೈತೆ. ಸೊ ನಮ್ಮಮ್ಮ ನೋಡಿ ಬ್ಲಾಗ್ ಇದು ಎಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇದು ಏನಕ್ಕೆ, ಯಾವ ರೀಸನಿಗೆ ಎಲ್ಲ ಮಾಡ್ತಾ ಇದೀವಿ ಅಂದರೆ, ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೀತಾ ಇದೆ ಗೈಸ್ ಮನೇಲೆಲ್ಲ. ಆ್ಯಕ್ಚುಲಾಗಿ ಫುಲ್ಲು ಜೋರಾಗಿ ಕೆಲಸ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ನಮ್ಮಮ್ಮ ಕೆಲಸ ಮಾಡೋಕ್ಕೋಸ್ಕರ, ಹಬ್ಬಕ್ಕೋಸ್ಕರ ಅವರು ರಜಾ ಹಾಕಿದ್ದಾರೆ ಗೈಸ್. ಅವರು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮಮ್ಮನು. ಸೊ ನನಗೂ ರಜಾ ಹಾಕ್ಸ್ಬಿಟ್ಟಿದ್ದಾರೆ. ಕೆಲಸ ಮಾಡಪ್ಪ ಇವತ್ತು ಒಂದಿನ ರಜಾ ಹಾಕ್ಬಿಟ್ಟು ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತೆ ಇನ್ಯಾರು ಮಾಡ್ಕೊಡ್ತಾರೆ ಹೇಳಿ, ನಮ್ಮಮ್ಮಗೆ ನಾವು ಮಾಡ್ಕೊಳ್ತೀರಾ? ಅದಕ್ಕೆ ನಾವು ನಮ್ಮಮ್ಮನ ಕಡೆಯಿಂದ ಬನ್ನಿ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಣ. ಮದರ್, ಇವರು ನಮ್ಮ ಮದರ್ ಇಂಡಿಯಾ. ಮಮ್ಮಿ ಎಲ್ಲರಿಗೂ ನಾನು ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಹಾಯ್ ಮಾಡು ಮಮ್ಮಿ. ನೋಡಿ ಗೈಸ್, ನಮ್ಮ ಅಮ್ಮ ಪಾಪ ಫುಲ್ ಎಲ್ಲ ಒಬ್ಬರೇ ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದನ್ಬಿಟ್ಟು ನಾನೇ ಹೆಲ್ಪ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀವಿ, ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಒಬ್ರನ್ನ ಆಯಿತು, ಒಬ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಇನ್ನೊಬ್ರು ಮೇನ್ ಗೆಸ್ಟ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಆ್ಯಕ್ಚುಲಾಗಿ ನಮ್ಮ ಮನೆ ಓನರ್ ಅವರೇ. ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ ನೋಡಿ. ನಾವು ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರೆ ನಮ್ಮ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ. ಜನಮ ಇವರೇ ಗೈಸ್, ನಮ್ಮ ಮನೆ ಓನರು, ನಮ್ಮ ಮೈನ್ ಗೆಸ್ಟು, ನಮ್ಮ ಮನೆ ಇಂಪಾರ್ಟೆಂಟ್ ಪರ್ಸನ್ ಇವರೇ. ಜನಮ ಬೈಲಿ ಬೈಲಿ, ಎಲ್ರಿಗೂ ಆಯ್ ಮಾಡು ಮಗನೆ. ಎಲ್ರಿಗೂ ವಿಡಿಯೋ ನೋಡ್ತಾ ಇರೋರ್ಗೆಲ್ಲ ಆಯ್ ಮಾಡು ಬಂಗಾರ, ಆಯ್ ಮಾಡು ಬಂಗಾರ. ಇಲ್ಲೋಡು, ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಹಬ್ಬಕ್ಕೆ ನೋಡಿದ್ರೆ ಕೆಲಸ ಜಾಸ್ತಿ ನೋಡಿ. ಫುಲ್ಲು ನೋಡಿ ಇವ್ರದ್ದು. ಆಚೆ ಹೋಗ್ಬಿಟ್ಟು ಹೋಗೋರು ಬರೋರ್ಗೆಲ್ಲ ಬಗ್ಲುಕೊಂಡು, ಯಾರಿಗೂ ಕೆಲಸ ಬಿಡ್ದಿರ ಆಯ್ ಮಾಡು ಮಗನೆ, ಆಯ್ ಮಾಡಿಲ್ಲ. ವಿಡಿಯೋ ನೋಡ್ತಿರೋರ್ಗೆಲ್ಲ ಆಯ್ ಮಾಡು ಬಂಗಾರ. ನೋಡಿ, ಹೋಗೋ ಬರೋರ್ಗೆಲ್ಲ ಬಗ್ಲುಕೊಂಡು ಯಾರಿಗೂ ಮಾಡಕ್ ಬಿಡ್ದಿರ. ಇವಳು ಕೆಲಸನೇ ಇದು ನಮ್ಗೆಲ್ಲ ಮನೇಲಿ. ನೋಡಿ ಮನೇಲಿ ಎಲ್ಲ ಇವಳಿಂದಾನೇ ಅರ್ಧ ಕೆಲಸ ನಮ್ಗೆ ಮನೇಲಿ. ನಮ್ಮನೆ ಮೈನ್ ಗೆಸ್ಟ್ನೆಲ್ಲ ನೋಡಿದ್ರಿ, ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಅವರೇ ನಮ್ಮನೆ ಓನರ್ ಇದ್ದಂಗೆ ನಮಗೆಲ್ಲ. ಆಮೇಲೆ ಇನ್ನೊಂದು, ಇದು ಫಸ್ಟ್ ಟೈಮ್ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಗಾಗಿ ನಮ್ಮನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಗೈಸ್. ಹಿಂಗೆ ಮಾಡಿದ್ರೇ ನಮಗೂ ಇಂಟ್ರೆಸ್ಟು ವೀಡಿಯೋಸ್ ಮಾಡೋಕ್ಕೆ. ಸೊ ಆ್ಯಕ್ಚುಲಾಗಿ ಹೊರಗೆ ಮಾಡಬೇಕು, ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇನ್ಮೇಲಿಂದ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ವಿಲ್ ಸಿ, ಟೈಮ್ ಸಿಕ್ಕರೆ ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಇನ್ನೊಂದು, ನಮ್ದೇನು ಮನೆ ತುಂಬ ಹಳೇ ಮನೆ ಅಲ್ಲ ಗೈಸ್. ಈಗ ಜಸ್ಟ್ 6 ಮಂತ್ಸ್ ಆಗಿದೆ ಹೊಸದಾಗಿ. ಇವಾಗ ಜಸ್ಟ್ ಈ ಮನೆಗೆ ಬಂದು 6 ಮಂತ್ಸ್ ಆಯಿತು, ಹೊಸ ಮನೆ. ನಮ್ಮಮ್ಮ ನೋಡಿ ಗೈಸ್ ಬೈತೈತೆ, ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತ. ಬನ್ನಿ ನಮ್ಮಮ್ಮಗೆ ಹೆಲ್ಪ್ ಮಾಡ್ಕೊಂಡು ಹೋಗೋಣ, ಕೆಲಸ ಮಾಡ್ಕೊಂಡು ಹೋಗೋಣ. ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮಗೆ ಹೆಲ್ಪ್ ಮಾಡ್ಕೊಂಡು ಫಸ್ಟ್ ಕೆಲಸ ಎಲ್ಲ ಮುಗಿಸಿದ್ಮೇಲೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒನ್ಸ್ ಅಗೈನ್ ವೆಲ್ಕಮ್ ಗೈಸ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಇವಾಗ ಜಸ್ಟ್ ಫ್ರೀ ಆಗಿದ್ದೀವಿ ನೋಡಿ, ನಾನು ನಮ್ಮ ಅಮ್ಮನೂ. ಬೆಳಗ್ಗೆ 6 ಗಂಟೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ನೋಡಿ ಎಷ್ಟು ಗಂಟೆಗೆ ಫ್ರೀ ಆಗಿದ್ದೀವಿ ಅಂತ. ಟೈಮ್ ಆಲ್ಮೋಸ್ಟ್ 8 ಗಂಟೆಗೆ ಫ್ರೀ ಆಗಿದ್ದೀವಿ. ಏನಪ್ಪ ಲುಕ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಅಂತ ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿತ್ತಲ್ಲ, ಹೋಗ್ಬಿಟ್ಟು ಹಂಗೆ ಲೈಟಾಗಿ ಏರ್ ಕಟ್ ಮಾಡಿಸ್ಕೊಂಡು ಬಂದು ಇವಾಗ ತಾನೇ ಫ್ರೀಯಾಗಿ ಕೂತ್ಕೊಂಡಿದ್ದೀವಿ. ಆದರೂ ಪಾಪ ನಮ್ಮ ಅಮ್ಮನ ಕೆಲಸ ಮುಗ್ದಿಲ್ಲ. ಇವಾಗ ನೋಡಿ ಚಪಾತಿ ಹಿಟ್ಟು ಮಾಡ್ತಾ ಇದ್ದಾರೆ. ನನ್ನ ತಮ್ಮ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿದ್ದಾನೆ, ಬೆಳಗ್ಗೆ ಬರ್ತಾನೆ. ಪಾಪ ನೀ ತಿಂಡಿ ಬೇಕಲ್ಲ, ಅಡ್ವಾನ್ಸ್ಡಾಗಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇವ್ರನ್ನ ನಮ್ಮ ಮನೆ ಯಜಮಾನಿ ಅಂತ ಯಾಕಂತೀವಿ ಅಂದರೆ, ಬಾಸು ಆರಾಮಾಗಿ ಮಲ್ಕೊಂಡವ್ರೆ ನೋಡಿ. ನೀನ್ ಚೆನ್ನಾಗಿ ನಿದ್ದೆ ಹೊಡಿಯೋದೆ. ಸೋಫಾ ಮೇಲೂ ಇವರೇ ಕುತ್ಕೊಳ್ಳೋದು, ಮಂಚದ ಮೇಲೂ ಇವ್ರದೇನೆ, ಎಲ್ಲೆಲ್ಲೂ ಇವ್ರದೇ. ಆ್ಯಕ್ಚುಲಾಗಿ ಇವತ್ತು ಒಂದು ಹಂಗೆ ಹೆಂಗೋ ಮನೆ ಕ್ಲೀನ್ ಆಗಿತ್ತ, ಒಂದ್ಸಲ ನಿಮ್ಗೆ ಹಂಗೆ ಮನೆ ತೋರಿಸ್ಕೊಂಡ್ಬಿಡ್ತೀನಿ. ಒಂದು ಹಂಗೆ ಹೋಮ್ ಟೂರ್ ಥರನು. ನಮ್ದೇನು ಹೋಮ್ ಟೂರ್ ಮಾಡೋ ರೇಂಜಿಗೆ ದೊಡ್ಡ ಮನೆ ಏನಲ್ಲ,
ಒಂದು ಸಿಂಪಲ್ ಆಗಿ ನಿಮಗೆ ಹಂಗೆ ನಮ್ಮ ಮನೆ ಹೆಂಗಿದೆ ಅಂತ ಇವತ್ತೇನೆ ಇದೇ ವಿಡಿಯೋದಲ್ಲಿ ಆಕ್ಚುಲಿ ಹೋಮ್ ಟೂರ್ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತಿದ್ದೆ, ಏನು ಇಶ್ಯೂ ಇಲ್ಲ. ಸೊ ಇದೇ ವಿಡಿಯೋದಲ್ಲಿ ನಮ್ಮ ಮನೆ ತೋರಿಸ್ಕೊಂಡ್ ಬರ್ತೀನಿ. ಬಸ್ ಆ ಕಡೆ ಹೋಗಿ, ಬಸ್ ನೀವು ಜನ ಆ ಕಡೆ ಹೋಗೋ, ಆ ಕಡೆ ಹೋಗಮ್ಮ. ಯಾಕೆ ಅದೇ ಬೇಕಾ? ಹೋಗಲ್ಲಿ ಅಮ್ಮನ ಹತ್ರ ಹೋಗ ಅಮ್ಮನ ಹತ್ರ. ನಮ್ಮಮ್ಮ ಅಂದ್ರೆ ಪ್ರೀತಿ. ನಮ್ ಜಾನು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಮಂಕ ಕೂತವಳು ಗೊತ್ತಾ? ಯೂಶಲ್ ಅವಳಾಗಿ ಇರೋದೇ ಇಲ್ಲ, ಸೌಂಡ್ ಜಾಸ್ತಿ. ಶ್ರಾವಣ ಮಾಡ್ತಾ ಇದೀವಿ ಗೈಸ್, ಅದಕ್ಕೂ ನಾವು ನಾನ್ ವೆಜ್ ಹಾಕಿಲ್ಲ, ಬರೀ ವೆಜ್ ಅಲ್ಲೇ ಬೈಕೊಂಡ್ ಆರಾಮಾಗಿ ನಿದ್ದೆ ಮಾಡ್ತೈತೆ. ಇಷ್ಟ ದಿನ ನಾನ್ ವೆಜ್ ಡೈಲಿ ಚಿಕನ್ ಇರ್ಲೇಬೇಕು ಮೇಡಮ್ ಅವ್ರಿಗೆ. ಇವತ್ತು ಚಿಕನ್ ಇಲ್ಲ, ಏನಿಲ್ಲ. ಬಿರಿಯಾನಿ ಡೈಲಿ ಬೇಕೇ ಬೇಕು. ಬಿರಿಯಾನಿ ಇಲ್ಲ ಅಂದ್ರೆ ನೋಡಿ ಏನ್ ಸೈಲೆಂಟ್ ಆಗಿ ಜನ ಹಾಯ್ ಮಾಡೋ ಮಗನೆ. ಬೆಳಗ್ಗೆ ಅಂತೂ ಮಾಡಿಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ ಮಾಡು. ಬೈಲಿ ಎದ್ದಳು ಮಗನೆ, ಎದ್ದಳು ಬೈಲಿ. ಬಾ 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 ಕುಚ್ ನೋಡಿ, ಹೇಳಿದ ಮಾತೆಲ್ಲ ಕೇಳ್ತಾಳ ಮಾತ್ರ. ಬಾ ರೂಮ್ಗೆ ಹೋಗೋಣ, ಬಾ ರೂಮ್ ಹೋಗೋಣ, ಬರವಾ ಬಾ ಮಗನೆ ಬಾ ಇಲ್ಲಿ, ಬಾ ರೂಮ್ಗೆ ಬಾ ನೋಡು. ಅವ್ರ ಅಮ್ಮನ ಹುಡಿಕೊಂಡು ಹೋಗ್ತಾರೆ, ಚಿಕನ್ ಮಾಡ್ತಾ ಇದಾರೇನೋ ಅಂದ್ಬಿಟ್ಟು. ಆಕ್ಚುಲಿ ನಮ್ ಜಾನು ಚಿಕನ್ ಇಲ್ಲ ನೋಡಿ ಗೈಸ್. ಇದು ನಮ್ಮ ಮನೆ ಹಾಲು. ತುಂಬಾ ಸಿಂಪಲ್ ಆಗಿದೆ, ನಮ್ದೇನ್ ದೊಡ್ಡ ಮನೆ ಅಲ್ಲ ಇದು. ಆಕ್ಚುಲ್ ಆಗಿ ಮಾಡಿಸಿದ್ದು ಲೈಟ್ ಹಾಕ್ತೀನಿ, ಇದೆ ಆಕ್ಚುಲ್ ಲೈಟ್. ಇದನ್ನ ಡೈನಿಂಗ್ ಹಾಲು ಅಂತ ಮಾಡಿಸಿದ್ವಿ, ಬಟ್ ಡೈನಿಂಗ್ ಹಾಲಿಗೆ ಫಿಟ್ ಆಗ್ಲಿಲ್ಲ, ಚಿಕ್ಕದಾಯ್ತು ಜಾಗ. ಹಂಗಾಗಿ ಇದನ್ನ ಈ ತರ ಮಾಡ್ಕೊಂಡಿದ್ವಿ, ಸುಮ್ಮನೆ ಎಂಟಿ ಸ್ಪೇಸು. ಇದು ನಮ್ಮನೆ ಪೂಜಾ ರೂಮು. ಇದು ಆಸ್ ಯೂಶಲ್ ನೋಡಿದ್ದೀರಾ. ನಾವು ಬೆಳಗ್ಗೆದು ನೋಡಿ, ಇದು ನಮ್ಮನೆ ಕಿಚನ್. ಇದನ್ನು ಅಷ್ಟೇ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ವಿ ಚಿಕ್ಕದಾಗಿ. ನಾನು ರೂಮ್ ಕರ್ಕೊಂಡು ಹೋಗ್ತೀನಿ. ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದೆ ಬೇರೆ ಗೈಸ್, ಬೇರೆ ತರ ಮಾಡೋಣ ಅಂದ್ಬಿಟ್ಟು. ತೆಗಿ ಮಮ್ಮಿ ಹೋಗ್ಲಿ. ನಮ್ದು ಗಾಯ್ಸ್ ನೋಡಿ, ಬಿಟ್ಬಿಟ್ರೆ ಸಾಕು ಮೇಡಮ್ ಅವ್ರು. ಆಚೆ ಹೋಗ್ಬಿಟ್ರೆ, ಆಚೆ ಹೋದ್ರಂತೂ ಯಾರು ಬೇಡ, ಹೋಗೋ ಬರೋರಿಗೆಲ್ಲ ಬಗ್ಲಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರೋದಷ್ಟೇ. ಸೊ ಇದು ನಮ್ಮನೆ ಹಾಲು, ಅದು ಡೈನಿಂಗ್ ಹಾಲು, ಅದು ಕಿಚನು. ನೋಡಿದ್ರಿ, ನನ್ನ ರೂಮ್ ತೋರಿಸ್ತೀನಿ ಬನ್ನಿ. ಇದು ನನ್ನ ರೂಮು ಗೈಸ್. ರೂಮಲ್ಲಿ ಕಾರ್ ಫೋಟೋ ಹಾಕೊಂಡಿದ್ದೀನಿ. ಕಾರ್ ಫೋಟೋ ಏನಕ್ಕೆ ಅಂದರೆ, ನಾನು ಆ್ಯಕ್ಚುಲಾಗಿ ಈಗ IT ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಈ ಕಂಪ್ನಿಗೆ ಬರೋಕ್ಕಿಂತ ಮುಂಚೆ ಕಾರ್ ಓಡಿಸಿದೆ. ಸೊ ಆಲ್ಮೋಸ್ಟ್ ಆ ಕಾರ್ ಮಾರಿದ ದುಡ್ಡಲ್ಲೇ ಮನೆ ಕಟ್ಟಿದ್ದು. ಅದಕ್ಕೆ ಒಂದು ಸೆಂಟಿಮೆಂಟು ಆ ಕಾರ್ ಮೇಲೆ. ಇದು ಶಿವಕುಮಾರ್ ಸ್ವಾಮೀಜಿ ಅವ್ರ ಫೋಟೋ. ಯಾಕಂದ್ರೆ ನಾನು ಅಲ್ಲೇ ಓದಿದ್ದು, ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದು ಅಲ್ಲೇ. ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅಲ್ಲೇ ಓದಿರೋದು. ಇದು ನಮ್ಮ ಫ್ರೆಂಡ್ಸು ರೀಸೆಂಟಾಗಿ ಲಾಸ್ಟ್ ವೀಕ್ ನಮ್ಮ ಮನೆಗೆ ಬಂದಿದ್ರು ಗೈಸ್, ಅವ್ರು ಕೊಟ್ಟೋಗಿರೋದು ಆ್ಯಕ್ಚುಲಾಗಿ. ಸೊ ಅವ್ರ ನೆನಪಿಗೋಸ್ಕರ ನಾನು ರೂಮಲ್ಲಿ ಇಟ್ಕೊಂಡಿದ್ದೀನಿ. ಇದು ರಾಧಾಕೃಷ್ಣ ಫೋಟೋ, ನಮ್ಮ ಗುರುಪ್ರವೇಶದಲ್ಲಿ ಬಂದಿದ್ದಂಥ ಫೋಟೋ, ಇದು ಗಿಫ್ಟು. ಸೊ ಇದು ನಾನೇ ಗೈಸ್ ನೋಡಿ. ಈ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದಂತೆ, ಯಾರೋ ನನ್ನ ಬರ್ಡೇಗೆ ಇದೊಂದು ಗಿಫ್ಟ್ ಕೊಟ್ಟಿದ್ರು. ಸೊ ಅದರೊಳಗಡೆ ಆ ಫೋಟೋಸ್ ಹಾಕಿ ಇಟ್ಟಿದ್ದೀನಿ. ಇದು ಡಿಕ್ಷನರೀಸ್ ಏನಂದರೆ, ನಾನು ಸಿದ್ಧಗಂಗಮಠದಲ್ಲಿ ಇದ್ದಾಗ ಡ್ರಾಯಿಂಗ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ. ಡ್ರಾಯಿಂಗಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು, ಅದು ಕೊಟ್ಟಿದ್ದೆ. ಇದು ಅದನ್ನು ಇಟ್ಟಿದ್ದೆ. ಏನು ಮಮ್ಮಿ, ನಮ್ಮಮ್ಮ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೂ ಬಿಡಲ್ಲಪ್ಪ, ಅದಕ್ಕೂ ಕಂಪ್ಲೇಂಟ್ ಹೇಳ್ತೈತೆ ನೋಡಿ. ನೋಡಲ್ಲ ನಮ್ಮಮ್ಮ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ. ನಾನು ಬೆಳಗ್ಗೆಯಿಂದ ಅಷ್ಟು ಕ್ಲೀನಾಗಿ ಮಾಡಿದ್ರು ಯಾವುದೋ ಒಂದು ಸಂದಿಲ್ ಧೂಳು ಉಳ್ಕೊಂಡ್ಬಿಟ್ಟೈತೆ. ಪರವಾಗಿಲ್ಲ, ಆಮೇಲೆ ಕ್ಲೀನ್ ಮಾಡೋಣ ಬಿಡು ಮಮ್ಮಿ, ನಾಳೆ ಕ್ಲೀನ್ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ಸಾರಿ ಡಿಸ್ಟರ್ಬ್ ಆಯಿತು. ಸೊ ಇದು ನನ್ನ ಫೋಟೋ. ಇದು ಚಿಕ್ಕದು ಗೈಸ್, ಏನಂತ ನಿಮಗೇನು ತೋರಿಸೋ ಅಂಥದ್ದೇನಿಲ್ಲ ನೋಡಿ. ಇದೆಲ್ಲ ವಾರ್ಡ್ರೂಬ್ಸು ಬೆಳಗ್ಗೆ ನೋಡ್ತಾ ತಕ್ಷಣ ಒಂದೇ ಒಂದು ನಮ್ಮ ಆದಿಯೋಗಿ ಇದು ವಾಲ್ಪೇಪರ್ ಹಾಕೊಂಡಿದ್ದೀನಿ. ಇಷ್ಟೇ ಗೈಸ್. ಇದು ನನ್ನ ರೂಮು. ನಮ್ಮಮ್ಮ ರೂಮ್ ತೋರಿಸ್ತೀನಿ. ಇದು ವಾಶ್ರೂಮು. ವಾಶ್ರೂಮು. ನಮ್ಮಮ್ಮ ರೂಮ್ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ರೂಮು ಇದು ನಮ್ಮಮ್ಮ ರೂಮ್ ಗೈಸ್. ನಮ್ಮಮ್ಮ ಆ್ಯಕ್ಚುಲಾಗಿ ಅದು ಬೀರು ಹಳೇದು ಮನೆಯಲ್ಲಿ ಯಾವುದೋ ಒಂದು ಕಬ್ಬಣದ ಬೀರು ಇರಲೇಬೇಕು ಅಂದ್ಬಿಟ್ಟು ಇಷ್ಟು ಗ್ಯಾಪ್ ಹೊಡಿಸ್ಕೊಂಡು ವಾರ್ಡ್ರೋಬ್ ಮಾಡಿಸ್ಕೊಂಡಿರ, ಅದಕ್ಕೆ ಅಲ್ಲಿ ಅವ್ರು ತಂದು ಬೀರು ಇಟ್ಕೊಂಡಿದ್ದಾರೆ. ಸೊ ಇದು ಅಮ್ಮ ರೂಮು. ಇದು ಮಿಷಿನ್ ಗೈಸ್. ನಮ್ಮಮ್ಮ ಈ ಮಿಷಿನ್ ನೋಡ್ರೆ ಗೊತ್ತಾಗಿರುತ್ತೆ ಅಮ್ಮ ಹೆಂಗೆ ಕೆಲಸ ಮಾಡೋದು ಅಂತ. ಅವ್ರು ಟೈಲರಿಂಗ್ ಕೆಲಸ ಮಾಡೋದು. ಆ್ಯಕ್ಚುಲಾಗಿ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ತೋರಿಸಿದ್ದೀನಿ. ನಮ್ಮಮ್ಮ ಇವಾಗ ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಪಾಪ. ಇನ್ನೂ ಫ್ರೀ ಆಗಿಲ್ಲ, ಬೆಳಗ್ಗೆಯಿಂದ ಮಾಡಿದ್ರು ಇನ್ನೂ ಇವಾಗಲೂ ಅಡುಗೆ. ನೋಡಿ ಇವಾಗ ಬೈಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಕ್ಕೂ ಬೆಲೆ ಇಲ್ಲ. ಸೊ ಇವತ್ತಿಗೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೊಟ್ಟೆಗೆ ಹಾಕೊಂಬಿಡಿ.
ಇದೇ ಫಸ್ಟ್ ವಿಡಿಯೋ ಅಲ್ವಾ, ನಾನು ಡೈಲಿ ಬ್ಲಾಗಲ್ಲಿ ಮಾಡ್ತಾ ಇದ್ದೋ. ಮುಂದಕ್ಕೆ ಹೋಗ್ತಾ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅಂದ್ರೆ ಮಿಸ್ಟೇಕ್ಸ್ ಇದ್ರೆ ನಾನು ಕರೆಕ್ಷನ್ ಮಾಡಿಸ್ಕೊಂತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್, ಟೇಕ್ ಕೇರ್, ಗುಡ್ ಬಾಯ್. ನಮ್ಮ ಜಾನುಗೆ ಒಂದ್ಸಲ ಜನಮ್ಮ ಆಯ್ ಹೇಳಮ್ಮ, ಒಂದ್ಸಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಆಯ್ ಹೇಳು, ಆಯ್ ಹೇಳು, ಆಯ್ ಹೇಳಮ್ಮ. ಅದೀಗ ಆಯ್ ಹೇಳ್ತಿಲ್ಲ, ಅವ್ಳು ಪಾಪ ಬೇಜಾರಾಗಿದ್ದಾಳೆ ನಾನ್ ವೆಜ್ ಹಾಕಿಲ್ಲ ಅಂದ್ಬಿಟ್ಟು. ಸೊ ಇದೇ ಥರ ವಿಡಿಯೋಕ್ಕಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಟಾಟಾ, ಸಿ ಯು. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋ